ಹಲೋ ಫುಡೀಸ್, ಇವತ್ತು ಫುಡ್ ಇಲ್ಲ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋಣ. 2025 ಕಂಪ್ಲೀಟಾಗಿ ವೇಸ್ಟ್ ಮಾಡಿ ಮುಗಿಸ್ಬಿಟ್ರಿ ಅಂತ ಅಂದ್ಕೊಳ್ತೀನಿ. ಇನ್ನೇನು 1 ವೀಕ್ ಇದೆ ಅಷ್ಟೇ. ಬಟ್ ಈ ಇಯರ್ನ ಆ ರೀತಿ ವೇಸ್ಟ್ ಆಗೋದಕ್ಕೆ ಬಿಡೋದು ಬೇಡ. ಇಲ್ಲಿವರೆಗೂ ಏನಾಯಿತು ಅದಾಯಿತು, ಬಿಟ್ಬಿಡಿ. ನೆಕ್ಸ್ಟ್ ಆದರೂ ನಾವು ಒಂದಷ್ಟು ಪ್ಲ್ಯಾನಿಂಗಲ್ಲಿ ಮುಂದಿನ ವರ್ಷನ ತೊಗೊಂಡೋಗೋಣ ಅಂತ ಸಾವಿರಾರು ವಿಷಯಗಳನ್ನು ತುಂಬಿಕೊಂಡು ಮುಂದೆ ಹೋಗೋದು ಬೇಡ. ಕೆಲವೊಂದು ಪಾಯಿಂಟ್ಸ್ ಇಟ್ಕೊಂಡೆ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇನ್ನೂ ಟೈಮ್ ಇತ್ತಂದರೆ ಮತ್ತೆ ಇನ್ನೊಂದಷ್ಟು ವಿಷಯಗಳನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಯಿತು. ಮೊದಲನೇದಾಗಿ ಹೆಲ್ತು, ಫಿಸಿಕಲ್ ಹೆಲ್ತು ಮತ್ತು ಮೆಂಟಲ್ ಹೆಲ್ತು ಎರಡೂ ಇಂಟರ್ಲಿಂಕು. ನಾವು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ನ ಕರೆಕ್ಟಾಗಿ ಇಟ್ಕೊಂಡ್ವಿ ಅಂದರೆ ಫಿಸಿಕಲ್ ಹೆಲ್ತಲ್ಲಿ ಬರ್ತಕ್ಕಂಥ ಸಾಕಷ್ಟು ಸಮಸ್ಯೆನ ದೂರ ಇಡ್ಬೋದು. ಅದಕ್ಕಾಗಿ ಒಂದಷ್ಟು ಮೆಡಿಟೇಷನ್ನು, ಫಿಸಿಕಲ್ ಹೆಲ್ತಿಗೋಸ್ಕರ ಒಂದಷ್ಟು ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಹಾಗೆ ಹೆಲ್ದಿ ಫುಡ್ನ ತಿನ್ನೋದು ಕೂಡ ಆಗಿರ್ಬೋದು. ರೋಡ್ ವೇಸ್ಟ್ ಐಟಮು ತಿನ್ನಬೇಡಿ, ಆದಷ್ಟು ಕ್ವಾಲಿಟಿ ಫುಡ್ನ ತಿನ್ನಿ, ಹಾಗೆ ಹೆಲ್ದಿ ಐಟಮ್ನ ತಿನ್ನಿ. ಜಂಕ್ ಫುಡ್ ತಿನ್ನಲೇಬೇಡಿ ಅಂತ ಹೇಳಲ್ಲ, ರೇಷನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಒಂದು. ನೆಕ್ಸ್ಟ್ ಒಂದು, ಬೇಡದೇ ಇರೋ ವಿಷಯಗಳನ್ನು, ಬೇಡದೇ ಇರೋ ವಸ್ತುಗಳನ್ನು, ಬೇಡದೇ ಇರೋ ವ್ಯಕ್ತಿಗಳನ್ನು, ಮೈಂಡ್ನ ಕಿರಿಕಿರಿ ಮಾಡೋಂಥ, ಡಿಸ್ಟರ್ಬ್ ಮಾಡೋಂಥ ಸಂಗತಿಗಳೇನಿರುತ್ತೆ ಅದನ್ನು ಮೈಂಡಿಂದ ಫಸ್ಟು ಡಿಲೀಟ್ ಮಾಡಿ ಬಿಸಾಕಿ ಅಂತ ಹೇಳ್ತೀನಿ. ಹಾಗೆ ಒಂದಷ್ಟು ಒಳ್ಳೆಯ ಅಭ್ಯಾಸನ ರೂಢಿಸ್ಕೊಳ್ಳಿ. ಬುಕ್ ಓದೋದಾಗಿರ್ಬೋದು, ಅಥವಾ ಹೊಸದೊಂದು ವಿಷಯ ಕಲಿಯೋದಾಗಿರ್ಬೋದು, ಜರ್ನಲಿಂಗ್ ಆಗಿರ್ಬೋದು. ಏನು ಬರಿಬೇಕು ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಇವತ್ತಿನ ದಿನ ನಾಳೆ ಅಂದರೆ ಒಂದಿನ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾಳೆ ಏನೆಲ್ಲ ಕೆಲಸಗಳಿದೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಅನಿಸುತ್ತೆ, ಅಯ್ಯೋ ನೆನ್ನೆ ನೆನಪಿತ್ತು, ನೈಟ್ ನೆನಪಿತ್ತು, ಅಥವಾ ಹಾಫ್ ಆನ್ ಅವರ್ ಮುಂಚೆ ನೆನಪಿತ್ತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದನ್ನೇ ಬರ್ಕೊಳ್ಳಿ. ಫಸ್ಟು ನಾಳೆ ಏನೆಲ್ಲ ಟಾಪ್ ಪ್ರಿಯಾರಿಟಿಯಲ್ಲಿ ಫಸ್ಟ್ ಏನು ವರ್ಕ್ ಆಗಬೇಕು ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಂತರ ಯಾವ್ದು ಮಾಡಬೇಕು ಅನ್ನೋದನ್ನು ಲಿಸ್ಟ್ ಮಾಡ್ಕೊತಾ ಹೋಗಿ. ನೆಕ್ಸ್ಟ್ ಡೇ ಒಂದು ಕೆಲಸ ಆಯಿತಾ ಅದನ್ನು ಕಟ್ ಮಾಡಿಬಿಡಿ. ಇನ್ನು ಉಳಿದಿರೋ ಕೆಲಸಗಳು ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗೆ ಟೈಮ್ನ ಪರ್ಫೆಕ್ಟಾಗಿ ಯೂಸ್ ಮಾಡೋದನ್ನ ಕಲೀರಿ. ಎಂಟರ್ಟೈನ್ಮೆಂಟು ಲೈಫ್ಗೆ ಬೇಕೇ ಬೇಕು. ಯಾರು ನಮಗೆ ಮೈಂಡಿಗೆ ರಿಲ್ಯಾಕ್ಸೇಷನ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅದು ನಿಜಾನೇ. ಕೆಲವರು ಟಿ ವಿ ನೋಡ್ಬೋದು, ಕೆಲವರು ಸೀರಿಯಲ್ ನೋಡ್ಬೋದು, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು. ಆದರೆ ಅದರಿಂದ ಆಚೆ ಬರೋ ಟೈಮ್ನ ನೀವು ಮುಂಚೆನೇ ಫಿಕ್ಸ್ ಮಾಡ್ಕೋಬೇಕು. ಒಂದು ಟೈಮರ್ನ ಫಿಕ್ಸ್ ಮಾಡಿಕೊಂಡು ಈ ಟೈಮಿಂದ ಈ ಟೈಮ್ವರೆಗೆ ಅಷ್ಟೇ ನಾನು ಫೋನ್ನ ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆವಾಗ ಅದರಿಂದ ಬೇಗ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸೇವಿಂಗ್ಸ್ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಲಾಸ್ಟ್ ಟೈಮು ಕೋವಿಡ್ ಬಂದಾಗ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರ ಪರಿಸ್ಥಿತಿ ಹೇಗಾಗಿತ್ತು ಅಂತ. ಹಾಗಾಗಿ ಒಂದು 3 to 4 ಮಂತ್ಸ್ ಏನು ಇನ್ಕಮ್ ಇಲ್ಲ ಅಂದ್ರೂ ನಮ್ಮ ಲೈಫು ಆರಾಮಾಗಿ ನಡ್ಕೊಂಡು ಹೋಗಬೇಕು. ಆ ರೀತಿ ಪ್ಲ್ಯಾನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ರಿಲೇಷನ್ಶಿಪ್ಪು, ಅದರಲ್ಲೂ ಅಷ್ಟೇ ಡಿಫ್ರೆನ್ಸಸ್ ಬರಲ್ಲ ಅಂತ ಏನಿಲ್ಲ. ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ ಆಗಿರ್ಬೋದು, ಅಥವಾ ಕಸಿನ್ಸಿಂದ ಆಗಿರ್ಬೋದು, ಬೇರೆ ಯಾವುದೇ ರಿಲೇಷನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗಾಗ ಬರ್ತಾ ಇರುತ್ತೆ. ಅದನ್ನು ವಿತಿನ್ ಎ ವೀಕ್ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಆದಷ್ಟು ಅದನ್ನು ಬೆಳೆಯೋದಕ್ಕೆ ಬಿಡಬೇಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಆ ಟೈಮ್ನ ಇನ್ನಷ್ಟು ಕೆಲವೊಂದು ಬೋರಿಂಗ್ ವರ್ಕ್ ಇರುತ್ತೆ ನೋಡಿ. ಬಟ್ಟೆ ಮಡ್ಚೋದಾಗಿರ್ಬೋದು, ಅಥವಾ ಎಲ್ಲ ಮಿಷನ್ಗೆ ಹಾಕೋದಿಲ್ಲ ನಾವು, ಕೆಲವೊಂದು ಬಟ್ಟೆಗಳು ಹ್ಯಾಂಡ್ ವಾಶ್ ಮಾಡೋದು ಇರುತ್ತೆ. ಅದನ್ನ ಮಾಡುವಾಗ ಆಗಿರ್ಬೋದು, ಆವಾಗಲೂ ನಿಮಗೆ ಎಂಟರ್ಟೈನ್ಮೆಂಟ್ಗೆ ಇನ್ನೊಂದಷ್ಟು ಸಮಯ ಸಿಕ್ಕತ್ತೆ. ಈ ಕೆಲಸಗಳನ್ನು ಮಾಡ್ತಾ ಇಯರ್ಫೋನ್ ಹಾಕ್ಕೊಂಡು ನೀವು ಎಂಟರ್ಟೈನ್ಮೆಂಟು ಆಗುತ್ತೆ, ಜೊತೆಗೆ ಈ ಬೋರಿಂಗ್ ವರ್ಕು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಇಟ್ಕೊಳ್ಳಿ. ಇದ್ರ ಜೊತೆಗೆ ಲಾಸ್ಟ್ ಇಯರ್ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀರಾ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾರ್ಯಾರೆಲ್ಲ ಏನು ಮಾಡಿರ್ತೀರಾ ಅಂತ. ಅದನ್ನು ಈ ಇಯರಲ್ಲಿ ಕಂಟಿನ್ಯೂ ಆಗಿ ಆಗೋದಕ್ಕೆ ಬಿಡಬೇಡಿ. ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೊಸ್ದಾಗಿ ಲೈಫ್ನ ಶುರು ಮಾಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಫುಡ್ ವೇಸ್ಟ್ ಮಾಡಬೇಡಿ, ನೀರನ್ನ ವೇಸ್ಟು ಮಾಡಬೇಡಿ. ಇದೆರಡು ನೆನಪಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ನಮ್ಮಲ್ಲಿ ಲಾಸ್ಟ್ ಇಯರ್ಗಂತಲೇ ಅನ್ವಯ ಆಗಲ್ಲ, ಇದು ಫುಲ್ ಲೈಫ್ಗೂ ಅನ್ವಯ ಆಗುತ್ತೆ. ನಾವು ತೊಂದರೆಯಲ್ಲಿ ಇರುವಾಗ ನಮ್ಮನ್ನು ಬಿಟ್ಟು ಹೋಗಿರೋರು, ಹಾಗೆ ತೊಂದರೆಗೆ ಬೀಳೋ ಥರ ಮಾಡಿರೋ ವ್ಯಕ್ತಿಗಳು, ಹಾಗೆಯೇ ನಾವು ತೊಂದರೆಯಲ್ಲಿರುವಾಗ ನಮ್ಮ ಜೊತೆಗಿದ್ದು ಈಗಲೂ ಕಂಟಿನ್ಯೂ ಆಗ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಅವ್ರನ್ನ ಯಾವತ್ತೂ ಮರಿಬಾರ್ದು. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು, ಎಲ್ಲರೂ ನೆನಪಿಟ್ಕೊಳ್ಳಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಈ ವರ್ಷ ಅಂದರೆ 2025 ನಮ್ಮ ಖುಷಿಗೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನಸ್ಸಿಂದ ಒಂದು ಥ್ಯಾಂಕ್ಸ್ ಹೇಳೋದು. ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಆದರೆ ಥ್ಯಾಂಕ್ಸ್ನ ಆಕ್ಸೆಪ್ಟ್ ಮಾಡಲ್ಲ ಗೊತ್ತು, ಬಟ್ ಆ ಗ್ರ್ಯಾಟಿಟ್ಯೂಡು ನಿಮ್ಮಲ್ಲಿ ಸದಾ ಇರಬೇಕಾಗಿರುತ್ತೆ. ಅದೊಂದು ನೆನಪಿಟ್ಕೊಳ್ಳಿ. ಸ್ವಲ್ಪ ಹೆಲ್ಪಿಂಗ್ ನೇಚರ್ನ ರೂಢಿ ಮಾಡ್ಕೊಳ್ಳಿ. ಇರೋರಿಗಂತಲ್ಲ, ನೀಡಿ ಪೀಪಲ್ಸ್ಗೆ ಏನಾದರೂ ಅಗತ್ಯ ಇತ್ತಂದರೆ ಆದಷ್ಟು ಹೆಲ್ಪ್ ಮಾಡೋದನ್ನು ಸಹ ನಿಮ್ಮ ಒಂದು ಲಿಸ್ಟಲ್ಲಿ ಇರಲಿ. ಅದರ ಜೊತೆಗೆ ಧರ್ಮ ಕಾರ್ಯಗಳು, ಅದು ಯಾವುದೇ ರೀತಿ ಆಗಿರ್ಬೋದು. ಒಂದು ಟೆಂಪಲ್ ಕಟ್ತಾರಂದರೆ ಅದಕ್ಕೆ ಅವ್ರು ಬಂದು ಕೇಳಬೇಕಂತಲ್ಲ, ನಮ್ಮ ಕೈಲಾದಷ್ಟು ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ಎಷ್ಟು ಕೊಡೋಕ್ಕಾಗತ್ತೆ ಆ ಥರ ವಿಷಯಗಳೆಲ್ಲ ಆಗಿರ್ಬೋದು. ಅಥವಾ ಉದ್ದೇಶಪೂರ್ವಕವಾಗಿಯೇ ಒಂದಷ್ಟು ಬ್ರಾಹ್ಮಣರ ಸೇವೆ ನಡೀತಾ ಇರಬೇಕು. ವರ್ಷಕ್ಕೊಮ್ಮೆ ಆದರೂ ಅವ್ರಿಗೆ ಈ ಸ್ವಯಂ ಪಾಕ ಕೊಡೋದಾಗಿರ್ಬೋದು, ಈ ರೀತಿ ಅದನ್ನು ಸಹ ನೆನಪಿಟ್ಕೊಳ್ಳಿ. ಇದ್ರ ಜೊತೆಗೆ
ಮೈಂಡನ್ನು ಮನಸ್ಸನ್ನು ಯಾವಾಗಲೂ ಖಾಲಿ ಇಟ್ಕೊಳ್ಳಿ. ಬೇಡದೇ ಇರೋ ವಿಷಯಗಳನ್ನು ತುಂಬಿಕೊಂಡು ಅದಕ್ಕೆ ಅದನ್ನ ಡಸ್ಟ್‌ಬಿನ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಆದಷ್ಟು ಈ ಇಯರ್‌ಗೆ ನೆಕ್ಸ್ಟ್ ಅಂದರೆ ಕಮ್ಮಿಂಗ್ ಇಯರ್‌ಗೆ ನಾವು ಇನ್ನಷ್ಟು ಬೆಟರ್ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು ನೋಡಿ, ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಬೇಡದೇ ಇರೋ ಅಂದರೆ ವಿಷಯಗಳು ಅಥವಾ ಬೇಡದೇ ಇರೋ ವ್ಯಕ್ತಿಗಳ ಲೈಫಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ. ನಮ್ಮ ಲೈಫ್‌ನ ಇನ್ನೂ ಬೆಟರ್ ಮಾಡ್ಕೊಳಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಆ ಸಮಯನ ಆದಷ್ಟು ಖುಷಿಯಾಗಿರಿ ಅಂತ ಹೇಳ್ತೀನಿ. ಖುಷಿಯಾಗಿ ತಿಂದ್ಕೊಳ್ಳಿ, ಖುಷಿಯಾಗಿರಿ, ಖುಷಿಯಾಗಿ ಲೈಫ್‌ನ ಎವ್ರಿ ಮೂಮೆಂಟ್‌ನ ಎಂಜಾಯ್ ಮಾಡಿಕೊಂಡು ಇರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಖುಷಿನ ಬೇರೆಯವ್ರ ಕೈಯಲ್ಲಿ ಇಡಬೇಡಿ ಅಂತ ಹೇಳ್ತೀನಿ. ನಿಮ್ಮ ರಿಮೋಟ್ ಯಾವಾಗಲೂ ನಿಮ್ಮ ಕೈಯಲ್ಲೇ ಇರಬೇಕು, ಅದನ್ನು ಮರಿಬೇಡಿ. ಹಾಗೆ ಏನಾದರೂ ಒಂದು ಮಾಡ್ತಾ ಇರಿ. ಅದರಿಂದ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ರಿಸಲ್ಟ್ ಬರುತ್ತಾ ಬರಲ್ವಾ ಅದು ಸೆಕೆಂಡ್ರಿ. ನೀವು ನಿಮ್ಮ ಪ್ರಯತ್ನನ ಸತತವಾಗಿ ಮಾಡ್ತಾ ಹೋಗಿ, ಅದರಲ್ಲಿ 100% ಕೊಟ್ಟು ಕೆಲಸ ಮಾಡ್ತಾ ಹೋಗಿ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಬೇಡಿ. ಕೃಷ್ಣ ಹೇಳಿದಾರಲ್ಲ, ನಿಮ್ಮ ಕೆಲಸ ನೀವು ಮಾಡಿ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ. ಯಾವಾಗ ಯಾರಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಮೇಲೆ ಅವ್ನು ಡಿಸೈಡ್ ಮಾಡ್ತಾನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ನಮಗೆ ಏನು ಸಿಗಬೇಕೋ ಅದು ಕರೆಕ್ಟ್ ಟೈಮಿಗೆ ಬಂದೇ ಬರುತ್ತೆ. ಅಲ್ಲಿ ತನಕ ಕಾಯುವಂಥ ತಾಳ್ಮೆ ಇರಲಿ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಷಯ ಒಬ್ಬರಿಗೆ ಹೆಲ್ಪ್ ಆದ್ರೂ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು.